ರಾತ್ರಿ ಸ್ಟೇಷನ್ ಕತ್ತಲೆಯಲ್ಲಿದೆ. ದೂರದಿಂದ ರೈಲು ಹಾರ್ನ್ ಕೂಗುತ್ತದೆ. ಹೊಗೆ, ಕಿಟಕಿಗಳ ಬೆಳಕು. ಈ ನಿಶ್ಶಬ್ದತೆಯಲ್ಲಿ ಒಬ್ಬ ವೀರನ ಪ್ರವೇಶ ಆರಂಭವಾಗುತ್ತದೆ. ಧೂಳಿನಿಂದ ಕೂಡಿದ ಸ್ಟೇಷನ್ನಲ್ಲಿ ಕೆಂಪು ಟವಲನ್ನು ಭುಜದಲ್ಲಿ ಹೊತ್ತು ಬಲಿಷ್ಠ ದೇಹದ ಕೂಲಿ ರಾಜಣ್ಣ ಭಾರೀ ಸಾಮಾನು ಎತ್ತುತ್ತಾನೆ. ಜನರಿಗಾಗಿ ಬಾಳುವ, ಗುರಿಗಾಗಿ ಹೋರಾಡುವ ಕೂಲಿ ಅವನೇ ರಾಜಣ್ಣ. ಸ್ಟೇಷನ್ನಲ್ಲಿ ಜನರ ಗದ್ದಲ, ಓಡಾಟ, ಕೂಲಿಗಳ ತೊಡಕು, ಎಲ್ಲದಕ್ಕೂ ಮಧ್ಯೆ ರಾಜಣ್ಣ ಸಹಾಯಕ್ಕೆ ಓಡಿ ಬರುತ್ತಾನೆ. ಎಲ್ಲರ ನೋವಿನಲ್ಲೂ ಎಲ್ಲರ ಅವಶ್ಯಕತೆಯಲ್ಲೂ ಮುಂಚಿತವಾಗಿ ಕಾಣಿಸಿಕೊಳ್ಳುವ ಒಬ್ಬನೇ ಅವನು. ಒಬ್ಬ ಬಾಲಕನಿಗೆ ತಾಯಿ ಕಾಣೆಯಾಗುತ್ತಾಳೆ. ರಾಜಣ್ಣ ದೌಡಾಯಿಸಿ ರೈಲು ಬೋಗಿಗಳ ನಡುವೆ ಹೋಗಿ ಮಗುವಿನ ತಾಯಿಯನ್ನು ಹುಡುಕುತ್ತಾನೆ. ಕೇವಲ ಕೂಲಿ ಅಲ್ಲ, ಜೀವ ಉಳಿಸುವ ದೇವರೆಂದು. ಅನ್ಯಾಯಕ್ಕೆ ಇಟ್ಟ ಹೊಡೆತ. ಸ್ಟೇಷನ್ ಕಂಪಿಸಿತು. ಚಲಿಸುತ್ತಿರುವ ರೈಲಿನ ಮೇಲೆ ರಾಜಣ್ಣ ಮತ್ತು ಕಲ್ಯಾಣ ಅಬ್ಬರದ ಯುದ್ಧ ಕೆಂಪು ಟವಲ್ ಗಾಳಿಯಲ್ಲಿ ಹಾರುತ್ತದೆ. ಪ್ರತಿ ಹೆಜ್ಜೆಯೂ ಅಪಾಯ. ಆದರೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. ಕಲ್ಯಾಣ ಸೋತು ಲಗೇಜ್ ಕಾರ್ಟ್ ಮೇಲೆ ಬಿದ್ದಾನೆ. ರಾಜಣ್ಣ ವಿಜಯವಾಗಿ ನಿಂತಿದ್ದಾನೆ. ನ್ಯಾಯದ ಜಗಳದಲ್ಲಿ ಜಯಿಸುವುದು ಜೋರಿನವರಲ್ಲ, ಧೈರ್ಯಶಾಲಿಗಳದು. ಜನರು ರಾಜಣ್ಣನನ್ನು ಹೊಗಳುತ್ತಾರೆ. ಮಕ್ಕಳು ಓಡಿಬಂದು ಅವನನ್ನು ಅಪ್ಪಿಕೊಳ್ಳುತ್ತಾರೆ. ಒಬ್ಬ ಕೂಲಿಯು ಇಡೀ ಸ್ಟೇಷನ್ಗೆ ರಕ್ಷಣೆಯಾಗಿ. ಹೊಗೆಯ ಮಧ್ಯ ರಾಜಣ್ಣ ನಿಧಾನವಾಗಿ ನಡೆದುಕೊಂಡು ಬರುತ್ತಾನೆ. ಕೆಂಪು ಟವಲ್ ಹಿನ್ನೆಲೆ,